ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಈ ಹೆಚ್ಚಿ ಥರ ಇದ್ದೀನಿ. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋ ಕಾರಣ ಬಂದು, ಸೊ ಇವಾಗ ನಾನು ರಾಖಿ ಕಟ್ತಾ ಇದ್ದೀನಿ. ಬಿಕಾಸ್ ಬೆಳಗ್ಗೆ ಅವಳು ರಾಖಿ ಹಬ್ಬಕ್ಕೆ ಅವ್ರ ಅಣ್ಣ ಕೊಟ್ಟಿರೋ ಫ್ರಾಕ್ ಹಾಕ್ಕೊಂಡು ಜಿಗಿ ಜಿಗಿ ಅಂತ ಅವಳು ಹೆಂಗಿದ್ದೀನಿ? ಚೆನ್ನಾಗಿತ್ತಲ್ಲ? ಚೆನ್ನಾಗಿತ್ತಂತೆ ಫ್ರಾಕು. ಸೊ ಯಾಕೆ ಇವಾಗ ಸ್ಟಾರ್ಟ್ ಟೈಮ್ ಬಂದ್ಬಿಟ್ಟು 8 ಗಂಟೆಗೆ 10 ನಿಮಿಷ ಐತೆ. ಯಾಕೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ, ಅಣ್ಣ ಬೆಂಗ್ಳೂರಿಗೆ ಹೋಗಿದ್ದ. ಅಣ್ಣ ಬೆಂಗ್ಳೂರಿಗೆ ಹೋಗಿದ್ದ. ಬೆಂಗಳೂರಲ್ಲಿ ಅಲ್ಲಿ ನನ್ನ ತಂಗಿದಿರೋ ಅಕ್ಕಂದಿರೆಲ್ಲ ಅಲ್ಲಿ ರಾಖಿ ಕಟ್ಟಿದ್ರು. ಸೊ ನಾನು ಬರೋದು 6 ಗಂಟೆ ಆಗೋಯಿತು. 6 ಗಂಟೆಗೆ ಅಣ್ಣ ಟ್ಯೂಷನ್ ಮಾಡೋಕ್ಕೆ ಹೋದ. ಅಣ್ಣ ಬಂದಿದೆ 7 o'clock. ಅಲ್ಲಿ ರಾಖಿ ಕಟ್ಟಿಸ್ಕೊ ಬಂದಿದೆ 7 o'clock ಆಯಿತು. ಸೊ ಇಷ್ಟೊತ್ತು ಗಂಟೆ ನಾನು ಟ್ಯೂಷನ್ ಅಂದರೆ ಅಣ್ಣ ಬರೋ ಗಂಟೆ ನಾನು ಟ್ಯೂಷನ್ ಮಾಡ್ತಿದ್ದೆ. ಅಣ್ಣ ಬಂದ ಟ್ಯೂಷನ್ ಮಾಡೋಕ್ಕೆ ಹೋದ. ಆ್ಯಂಡ್ ಮೇಲ್ಗಡೆ ನಮ್ಮ ಅಕ್ಕ ಅಂದರೆ ಅವರಮ್ಮ ಅವ್ರ ಅಣ್ಣಂದಿರಿಗೆ ರಾಖಿ ಕಟ್ಟೋದನ್ನ ಫೋಟೋ ತೆಗಿಬಾ ಅಂತ ಕರೆದ್ರು. ಸೊ ಅಲ್ಲೋಗಿ ಫೋಟೋ ವಿಡಿಯೋ ಮಾಡಿಕೊಟ್ಟು ಇವಾಗ ಬಂದು ರೆಡಿ ಆಯ್ತಿದ್ದೀವಿ. ನಮ್ಮಮ್ಮ ಬೈತೈತೆ ಇಷ್ಟೊತ್ತಿಗೆ, ಇವಾಗ ಯಾಕೆ ಇನ್ನೂ 12 ಗಂಟೆ ರಾತ್ರಿ ಕಟ್ಟು ಅಂತ ಬೈತೈತೆ. ಸೊ ರೆಡಿ ಆಗಬೇಕು. ಇದೆಲ್ಲ ನನ್ನ ಔಟ್ಫಿಟ್, ಬೇರೆ ಹಾಕ್ಕೊಂಡು ರೆಡಿ ಆಗಬೇಕು. ಸೊ ಬನ್ನಿ ರೆಡಿ ಆಗೋಣ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಸೊ ಬೇಗ ಮುಗಿಸ್ತಾ ಇದ್ದೀನಿ, ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಮ್ಮಮ್ಮ ನಾನು ಹೇಳ್ತಿದ್ರೆ ನೋಡ್ತವ್ರೆ. ಸೊ ಇವಾಗ ಟ್ಯೂಷನ್ ಬಿಡುತ್ತೆ ಅಷ್ಟರಲ್ಲಿ ನಾನು ರೆಡಿ ಆಗಬೇಕು. ಬನ್ನಿ ರೆಡಿಯಾಗಿ ಸಿಗ್ತೀನಿ. ಇಬ್ಬರು ಅಣ್ಣಂದಿರಿದ್ದಾರೆ. ಸೊ ಇದು ಮರ್ತೋಯ್ತು, ನಮ್ಮ ಅಣ್ಣ ಒಂದು ಆ್ಯಂಡ್ ನಮ್ಮ ಪ್ರಶಾಂತ್ ಅಣ್ಣ ಬಂದೈತೆ, ಕೆಳಗಡೆ ಐತೆ. ಹಬ್ಬದ ದಿನವೇ ಬಂದೈತೆ. ಸೊ ಇಬ್ರಿಗೂ ರಾಖಿ ಕಟ್ಟಬೇಕು. ಬನ್ನಿ ತೋರಿಸ್ತೀನಿ ಇಬ್ರಿಗೂ ಹೇಗೆ ರಾಖಿ ಕಟ್ತೀನಿ, ಏನು ಅಂತ ನೋಡೋಣ. ಗೈಸ್, ನಮ್ಮಮ್ಮ ಮನೆಯಲ್ಲೇ ಕಾಜು ಬರ್ಫಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಟ್ರೈ. ಚೆನ್ನಾಗೈತೆ, ಬಟ್ ಆದರೆ ಚಿಕ್ಕ ಮಾಡಿಬಿಟ್ಟಿದ್ದಾರೆ, ಮಂದ ಮಾಡಬೇಕಿತ್ತು. ಬಟ್ ಟೇಸ್ಟ್ ವಾಸ್ ಗುಡ್. ಹೇಳೆ ಏನೇ ನಿಂಗೆ ಆಗಲೇ ಅವ್ರ ಅಣ್ಣಂಗೆ ರಾಖಿ ಕಟ್ಟಿ ಏನು ಕೊಟ್ಟನಮ್ಮ ನಿಮ್ಮ ಅಣ್ಣ? ಲಂಗ. ಕಾಸು ಕೊಟ್ಟಿಲ್ಲ, ಹಾಕ್ಕೊಂಡಿರೋ ಲಂಗ ಅವ್ರ ಅಣ್ಣನೇ ಅಂತ ಕೊಟ್ಟಿದ್ದು. ಎಲ್ಲ ರೆಡಿ ಮಾಡಿ ಪಾಪ ವಾರನೂ ಮಾಡಿದ್ದಾರೆ. ನಾನು ಬರೋದು ಲೇಟ್ ಆಯಿತು ಅಂಥೇಳಿ. ಸೊ ನಾನು ಈ ಡ್ರೆಸ್ನ ಹಾಕಿದ್ದೆ ಯಾವಾಗ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕ್ಕೊಂಡಿದ್ದು. ಇದರಲ್ಲಿ ಒಂದು ಫೋಟೋಸು ಇಲ್ಲ, ಏನಂದರೆ ಏನೂ ಇಲ್ಲ. ಸೊ ಇವತ್ತು ಹಾಕ್ಕೊಂಡಿದ್ದೀನಿ. ಒಂದು ನೋಡೋಣ, ರೀಲ್ಸ್ ಮಾಡೋಕ್ಕಾದ್ರೆ ರೀಲ್ಸ್ ಮಾಡ್ತೀನಿ, ಇಲ್ಲ ಫೋಟೋ ತಗೊಳ್ಳೋಂಗಾದ್ರೆ ಫೋಟೋ ತಗೋತೀನಿ. ರಾಖಿ ಕಟ್ಟಬೇಕು. ನನಗೊಂದು ಸ್ವಲ್ಪ ಜಾತ್ರೆ ಆಯಿತು ಅನಿಸ್ತು. ಬಟ್ ಆದ್ರೂ ಇದರಲ್ಲಿ ಒಂದು ಫೋಟೋನೂ ತೆಗ್ದಿಲ್ಲ ಅಂಥೇಳಿ ಓಕೆ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಏನೂ ಹಾಕಿಲ್ಲ, ಒಂದು ಬುಟ್ಟಿಟ್ಟಿದ್ದೀನಿ ಅಷ್ಟೇ. ಮಗ ತೊಳೆದು ಇದು ಮಾಡ್ಕೊಳ್ಳೋಕ್ಕೆ ಮೂಡೇ ಇಲ್ಲ ಗೈಸ್. ಅದು ಸ್ಟ್ರೆಸ್ಸು, ಬಸ್ಸಲ್ಲಿ ಓಡಾಡಿದ್ದು, ಬಂದಿದ್ದು, ಅಲ್ಲಿಂದ ಬಂದು ಮತ್ತೆ ಇಲ್ಲಿ ಟ್ಯೂಷನ್ ಮಾಡಿದ್ದು ಆಗಲ್ಲ, ಹೆವಿ ಸ್ಟ್ರೆಸ್. ಬಟ್ ಕಟ್ಟಲೇಬೇಕಲ್ಲ. ರಾಖಿ ಹಬ್ಬದ ದಿನವೇ ರಾಖಿ ಕಟ್ಟೋಣ ಅಂತ ಹೇಳಿ ರಾಖಿ ಕಟ್ಟೋಕ್ಕೆ ಎಷ್ಟು 8:15 ಆಗಿರಬೇಕು. 8:15 ಕಟ್ತಾಯಿದ್ದೀನಿ. ಕಟ್ಟೋಣ ಬನ್ನಿ. ಎಲ್ಲು ಕಾಜು ಬರ್ಫಿ ಹೋಮ್ ಮೇಡ್. ಆಮೇಲೆ ರಾಖಿ ಹಬ್ಬಕ್ಕೋಸ್ಕರ ಮಾಡಿರೋದು, ನನ್ನ ಮಗಳಿಗೆ, ನನ್ನ ಮಗನಿಗೋಸ್ಕರ. ನಮ್ಮ ಅಣ್ಣ ಮಿಸ್ ಆಯಿದ್ದ, ನಮ್ಮ ಮಾಮ ಕೇರಳದಲ್ಲಿದ್ದಾರೆ ನಮ್ಮ ಅಣ್ಣ, ಅದಕ್ಕೋಸ್ಕರ ಮಿಸ್ ಆದ. ಅದಕ್ಕೋಸ್ಕರ ನೆನಪಿಗೆ ಅಂತ ಮಾಡಿದ್ದೀನಿ. ಅದಕ್ಕೋಸ್ಕರ ನೆನಪಿಗೋಸ್ಕರ ಹೇಳು. ಅದಕ್ಕೋಸ್ಕರ ರೆಡಿ ಟು ಈಟ್ ಮಾಡ್ಕೋಬೇಕು. ಟೇಬಲ್ ಇಲ್ಲ, ನನಗೇನು ಮಾಡೋ ಮೂಡಿಲ್ಲ, ಎನರ್ಜಿನೂ ಇಲ್ಲ ರೇಖಮ್ಮ. ಯಾಕೆ ನಮ್ಮಮ್ಮ ಸುಮ್ಮನೆ ಕೂತೈತೆ, ಏನೂ ಮಾಡ್ಕೊಡ್ತಿಲ್ಲ. ನಾನು ಬರೋದು ಆ್ಯಕ್ಚುಲಿ ಲೇಟ್ ಆಯ್ತು ಇವತ್ತು. ನಾನು 4 o'clock 3 o'clock ಎಲ್ಲ ಮನೇಲಿ ಇರ್ತಿದ್ದೆ. ಬಟ್ ಇವತ್ತು ಹೆವಿ ಲೇಟ್ ಆಗೋಯ್ತು. ATMಗೆ ಹೋಗಿ ಅಲ್ಲಿ ಇದು ನಮ್ಮ ಮದನ ಅಂದರೆ ನಮ್ಮ ಅಣ್ಣನ ಕಟ್ಟೋದು. ಇದು ನಮ್ಮ ಪ್ರಶಾಂತ್ ಅಣ್ಣನ ಕಟ್ಟೋದು. ಇದು ಸ್ವೀಟ್ 2 ನಾನು ತಂದಿದ್ದು. ಏನಂತಾರೆ ಮಮ್ಮಿ ಸ್ವೀಟ್ಗೆ?
ಮೋತಿಚೂರು ಲಡ್ಡು. ಇದು ನಮ್ಮಮ್ಮ ಮಾಡಿರೋ ಕಾಜು ಬರ್ಫಿ. ದುಡ್ಡೆಲ್ಲ ನೋಡಬೇಡಿ, ದೃಷ್ಟಿ ಆಗುತ್ತೆ. ಚೆನ್ನಾಗೇ ಇದೆ, ನಾನು ಚೆನ್ನಾಗಿ ಮಾಡೋದಲ್ವ. ಸೊ ಇವ್ರು ನಮ್ಮ ಪ್ರಶಾಂತ್ ಅಣ್ಣ. ಹಾಯ್ ಹಾಯ್. ಮದನ್ ಕುಮಾರ್ ಹಾಯ್. ಮದನ್ ಕುಮಾರ್ ಹಾಯ್ ಮಾಡುವ. ಹಾಯ್. ಇವರಿಬ್ರು ಏನ ದೊಡ್ಡಣ್ಣ ಚಿಕ್ಕಣ್ಣ, ಇನ್ನೊಬ್ರು ಅಣ್ಣ ಮಿಸ್ಸು. ಯಾರು? ಕಾರ್ತಿಕಣ್ಣ. ಕಾರ್ತಿಕಣ್ಣ ಇನ್ನೊಬ್ರು ಮಿಸ್ಸು. ಅಮ್ಮ ಹೂವ. ಸೊ ಇವರಿಬ್ರಿಗೆ ಇವಾಗ ರಾಖಿ ಕಟ್ಟೋಣ ಬನ್ನಿ. ಗೈಸ್ ವೆಲ್ಕಮ್ ಬ್ಯಾಕ್. ನಿನ್ನೆ ಎಂಡು ಮಾಡಲಿಲ್ಲ ನಾನು. ರಾಖಿ ಹಬ್ಬ ಇತ್ತಲ್ಲ, ನೈಟು ತಿಂದ್ಬಿಟ್ಟು ರಾಖಿ ಕಟ್ಬಿಟ್ಟು ಮಲ್ಕೊಬಿಟ್ಟೆ. ಸೊ ಫುಲ್ ಟಯರ್ಡ್ ಆಗಿದೆ. ನಾನು ಬಂದಿದ್ದೆ ಕಾಲೇಜಿಂದ ಬಂದು ಮಲ್ಕೊಂಡು. ಹಾಯ್ ಮಧು. ಹಾಯ್. ಅವಳು ನಾನು ಮಾತಾಡ್ತಿದ್ರೆ ನೋಡ್ತಾಳೆ. ಕಾಲೇಜಿಂದ ಬಂದು ಫುಲ್ ಟಯರ್ಡ್ ಆಗಿದೆ, ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಅದನ್ನಾರು ಮಾಡಿದ್ದೀನಿ ನಾನು. ರಾಖಿ ಕಟ್ಟಿ ಊಟ ಮಾಡಿ ಮಲ್ಕೊಂಡೆ. ಇವಾಗ ಕಾಲೇಜ್ ಮುಗಿಸ್ಕೊಂಡು ಬಂದು ಇದು ನೆಕ್ಸ್ಟ್ ಡೇ 6 o'clock ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಬ್ಯುಸಿ ಅಷ್ಟೇ. ಅದ್ರ ಮಧ್ಯ ಇವಾಗ ನಮ್ಮ ಮನೇಲಿ ಇದ್ದಾರೆ ಗೆಸ್ಟ್ಗಳಿದ್ದಾರೆ. ಬನ್ನಿ ಇಂಟ್ರಡ್ಯೂಸ್ ಮಾಡ್ಸೋಣ. ಗೆಸ್ಟ್ಗಳು ಅಂದರೆ ಹಿಯರ್ ನಮ್ಮಣ್ಣ. ನಿನ್ನೆ ರಾಖಿ ಕಟ್ಟಿದ್ದಕ್ಕೆ 500 ರೂಪಾಯಿ ಕೊಟ್ಟರು. ರಾತ್ರಿ ಹೇಳೋಕ್ಕಾಗಲಿಲ್ಲ, ಸೊ ಮಲ್ಕೊಬಿಟ್ಟಿದ್ದೆ. ಏನಿಲ್ಲ ಗೈಸ್, 500 ರೂಪಾಯಿ. ಸೊ ವಿಕಾಸ್ ಇರು, ಬ್ಯಾಕ್ ಕ್ಯಾಮ್ರಾ ಮಾಡಿ ಬೆಳಕೆ. ಹಾಯ್ ನಮ್ಮಣ್ಣ ಮದನ್. ಚಿಕ್ಕಮ್ಮ ಏನು ಮಾಡ್ತಾ ಇದ್ದೀರಾ? ಬಿರಿಯಾನಿ. ಇಲ್ಲಿ ರೆಡಿ ಆಗ್ತಿದೆ ಚಿಕನ್ ಬಿರಿಯಾನಿ ಆ್ಯಂಡ್ ಗ್ರೇವಿ. ಅವರು ದಾಳಿಂಬೆ ಹಣ್ಣು ಬಿಡಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಹಬ್ಬಕ್ಕೆ ತಂದಿದ್ದ ಹಣ್ಣುಗಳು ನಮ್ಮ ಮನೇಲಿ ಹೆಂಗೆ ಬಿದ್ದಾಡಿ ಒತ್ತಿನೋರು ಯಾರೂ ಇಲ್ಲ. ಎಷ್ಟೋ ಗಂಟೆ ಅಲ್ಲೇ ನಿಂತಿತ್ತು, ಇವಾಗ ಬಂದೈತೆ. ಚಿಕನ್ ಮಾಡಿ ಎಷ್ಟು ದಿನ ಆಯಿತು ಮಮ್ಮಿ? 1 week. ಅತ್ತೆ ಮನೆ ಹೋಗಿದ್ವಲ್ಲ ಅವಾಗ ತಿಂದಿದ್ದು. 1 week. ಅಷ್ಟೇ, ಏನೂ ಇಲ್ಲ ಅಷ್ಟೇ. ಇವಾಗ ಬಿರಿಯಾನಿ ತಿಂತಾ ಇರೋದಷ್ಟೇ. ಏನು ಮಾಡ್ತಾ ಇದೆಯಾ? ಮೂಸಂಬಿ ಕಟ್ ಮಾಡಿ ನಾನು ಬೇಡ ಅಂದು ಕೊಡ್ತೈತೆ, ಉಪ್ಪು ಹಾಕಿ. ಯಾರೋ ಹಿಂಗೆ ತಿರುಗಿಸೋ. ನಮ್ಮ ಅಣ್ಣಕ್ಕೆ ತೋರಿಸೈತೆ, ನಮ್ಮ ಮಾವ ಕೇಳ್ದಲ್ಲೈತೆ. ಮಾಮ್ಸ್ ಏನು ಮಾಡ್ತಾ ಇದೆಯಾ?
ಓ ಹೌದಾ, ನಂಗೆ ಗೊತ್ತೇ ಇರಲಿಲ್ಲ. ಈ ಸೈಡ್ ವಿಡಿಯೋ ಮಾಡ್ತಾ ಇದ್ದೀನಿ. ನಿಂದ ಕೇಳೋದಲ್ಲ. ಸೊ ಎಸ್ ಗೈಸ್, ನಾನು ಕಾಲೇಜಿಂದ ಬಂದಾಗ ನಿಮ್ಗೆ ತೋರಿಸಿದ್ದೆ ಎಲ್ಲ ನಾನ್ ವೆಜ್ ಬಿರಿಯಾನಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು ಅಂತ ಹೇಳಿ. ಬಿರಿಯಾನಿ ಮಾಡಿದ್ರು. ಎಲ್ಲರೂ ಚಿಕನ್ ನಾನ್ ವೆಜ್ ತಿಂದು 1.5 ವೀಕ್ ಆಗಿತ್ತು. ಸೊ ಎಲ್ಲ ಬೇಗನೆ ಊಟ ಮಾಡಿದ್ರು. ಬಿರಿಯಾನಿ ಮಾತ್ರ ಸಖತ್ತಾಗಿತ್ತು. ಕಬಾಬ್ ಮಾಡಿದರು.